ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡಿ, ಬೆಂಗಳೂರಿನಲ್ಲಿ ಅಪಾಯಕಾರಿ ರಾಜಕಾಲುವೆಗಳಿದೆ. ಅದಕ್ಕೆ ಸರಿಯಾದ ತಡೆಗೋಡೆ ಇಲ್ಲ, ಫೆನ್ಸಿಂಗ್ ವ್ಯವಸ್ಥೆ ಕೂಡ ಇಲ್ಲ. ನಾಗವಾರದಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ಅಪಾಯ ಫಿಕ್ಸ್ ಅನ್ನುವಂಥ ರೀತಿಯಲ್ಲಿದೆ. ಐಕಾನ್ ಅಪಾರ್ಟ್ಮೆಂಟ್ ಸಮೀಪದ ರಾಜಕಾಲುವೆ ಭರ್ತಿಯಾಗಿದೆ. ನದಿಯಂತೆ ರಾಜಕಾಲುವೆಯ ನೀರು ಹರಿದು ಬರ್ತಾ ಇದೆ. ನೋಡಿ, ಅಲ್ಲಿನ ಸ್ಥಳೀಯರು ಕೂಡ ಆತಂಕದಲ್ಲಿದ್ದಾರೆ. ಒಂದು ತಡೆಗೋಡೆ ಇಲ್ಲ, ಏನಿಲ್ಲ. 1 ಅಡಿ ಮಾತ್ರ ಬಾಕಿ ಇದೆ ಅಂದ್ರೆ ರಾಜಕಾಲುವೆ ಮುಳುಗಡೆ ಆಗೋದಕ್ಕೆ 1 ಅಡಿ ಮಾತ್ರ ಬಾಕಿ ಇದೆ. ಮನೆಗಳಿಗೆ ನೀರು ನುಗ್ಗುವ ಆತಂಕ ಅಲ್ಲಿನ ಸ್ಥಳೀಯರನ್ನ ಕಾಡ್ತಾ ಇದೆ. ಒಂದು ಕ್ಷಣ ಏನಾದ್ರೂ ಮಳೆ, ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಮಳೆ ಸುರಿದು ಬಿಟ್ರೆ ಸಾಕು, ಅಲ್ಲಿನ ನೀರೆಲ್ಲವೂ ಕೂಡ ಮನೆಗಳಿಗೆ ನುಗ್ಗತ್ತೆ. ಹೇಳಿ ಕೇಳಿ ರಾಜಕಾಲುವೆಯ ನೀರು ಮನೆಗಳಿಗೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗತ್ತೆ. ಹೀಗಾಗಿ ಅಲ್ಲಿನ ಜನರು ಕೇಳ್ಕೊಳ್ತಾ ಇದ್ದಾರೆ, ಆದಷ್ಟು ಬೇಗ ಈ ನೀರು ಹರಿವಿಗೆ ಸರಾಗವಾಗಿ ಏನಾದ್ರೂ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳ್ತಾರೆ. ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾ ಇದ್ದಾರೆ. ವರದಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಡೆವಲಪ್ಮೆಂಟ್ ಸಚಿವರಾಗಿದ್ದಾರೆ. ಇಂಪ್ಲಿಮೆಂಟ್ ಮಾಡಬೇಕಾಗಿ ಜವಾಬ್ದಾರಿ ಇತ್ತಲ್ವ ಅವ್ರ ಮೇಲೆ. ಈಗ ಒಂದು ಪ್ರಕೃತಿ ವಿಕೋಪದ ಮುಂದೆ ನಾವು ಯಾರೇನು ಮಾಡೋಕ್ಕಾಗಲ್ಲ. ಮನುಷ್ಯ ತಪ್ಪು ಮಾಡಿದ್ರೆ ಸರಿ ಮಾಡ್ಕೋಬಹುದು. ಪ್ರಕೃತಿ ವಿಪರೀತ ಮಳೆ ಆಗೋಯ್ತಾನೆ. 132 ml ಅಲ್ಲ, ಪ್ರಕೃತಿ ವಿಕೋಪ. ಆಗಿದೆ, ತಡ ಆಗಿದೆ. ನಮ್ಮ ಥರನೇ ವಿಪಕ್ಷಗಳು ಅಧಿಕಾರದಲ್ಲಿದ್ದಾಗ ನಮ್ಮ ಥರನೇ ಎಸ್.ಎಂ. ಕೃಷ್ಣ ಅವರು ಮಾಡಿದ ಕೆಲಸಗಳನ್ನು ಮುಂದುವರಿಸಿ, ಸಿದ್ದರಾಮಯ್ಯನವರು ಮಾಡಿದ್ದ ಕೆಲಸಗಳನ್ನು BJP-ಯವರು ಮುಂದುವರಿಸ್ಬಿಟ್ಟಿದ್ರೆ ಆಗ್ತಿರಲಿಲ್ಲ. ಆಮೇಲೆ ವಿಪಕ್ಷಗಳು ಹೇಳ್ತಾರೆ, ಏನು ಹೇಳೋದು, ಬ್ರ್ಯಾಂಡ್ ಬೆಂಗಳೂರಲ್ಲ ಕ್ವಾರ್ಟರ್ ಬೆಂಗಳೂರು ಅಂತ ವಿಪಕ್ಷದವ್ರು ಹೇಳ್ತಾರೆ. ವಿಪಕ್ಷದವರು ಆಡಳಿತ ಹೇಗೆ ನಡೆಸಿದ್ರು ಅಂತ 2 ವರ್ಷ ಬೆಂಗಳೂರಲ್ಲಿ ಪಾಟ್ ಹೋಲ್ಸ್ನ ಮುಚ್ಚಿ ಅಂತ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇತ್ತು. ಆಮೇಲೆ 2 ವರ್ಷಕ್ಕೆ ಮುಂಚೆ ಇಡೀ ನಮ್ಮ ಈಸ್ಟ್ ಬ್ಯಾಂಗ್ಳೂರು ಮುಳುಗೋಗಿತ್ತೋ ಇಲ್ವೋ, ವಿಪರೀತ ಮಳೆ ಬಂದಿತ್ತು. ಅದರಿಂದ ನಾನು ಅವ್ರು ಟೀಕೆ ಮಾಡೋಕ್ಕೆ ಹೋಗಲ್ಲ. ವಿಪರೀತ ಮಳೆ, ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಈ ಥರ ತೊಂದರೆಗಳಾಗುತ್ತೆ. ಆದರೆ ವರ್ಷ ಇದೇ ರಿಪೀಟ್ ಆಗ್ತಾ ಇದ್ರೆ ಸರಿ ಇಲ್ಲ. ನನ್ನ ಭಾವನೆ ಕೂಡ ಇದನ್ನು ಸೆಟರೇಟ್ ಮಾಡಬೇಕು, ಮಾಡಲೇಬೇಕಾಗುತ್ತೆ. ಕಳಪೆ ಆಡಳಿತ ನಮ್ದಲ್ಲ. ಈಗ ಒಂದು ನಿಮಿಷ ರೀ, ಒಂದೇ ಸರ್ಕಾರ ಇದ್ದಿದ್ರೆ ಕಳಪೆ ಆಡಳಿತ ಅಂತ ಹೇಳ್ಬೋದಿತ್ತು. ಮಧ್ಯದಲ್ಲಿ ಅವರು ಇದ್ದಾರಲ್ಲ, ಒಂದ್ಸಲಿ ಅವರು, ಒಂದ್ಸಲಿ ನಾವು, ಒಂದ್ಸಲಿ ನಾವು ಅಲ್ವಾ. ನಮ್ಮ ಅವಧಿನಲ್ಲಿ, ಕಾಂಗ್ರೆಸ್ ಅವಧಿನಲ್ಲಿ ನಮ್ಮ ಬೆಂಗಳೂರಿಗೆ ಸ್ಟಾರ್ ವಾಟರ್ ಡ್ರೈನ್ಸ್ ಇರ್ಬೋದು, ಕಾಂಕ್ರೀಟ್ ರಸ್ತೆಗಳಿರ್ಬೋದು, ನಮ್ಮ ಪೀರಿಯಡಲ್ಲಿ ನಾವು ಮಾಡಿದ್ದೀವಿ. ಸ್ವಚ್ಛ ಬೆಂಗಳೂರು ಇರ್ಬೋದು, ಅಥವಾ ಇದು ಯಾವುದು. ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ರು. ವಿಪಕ್ಷಗಳ ಟೀಕೆಗೆ ನಾನು ಉತ್ತರಿಸಲ್ಲ ಅಂತ ಹೇಳಿದ್ರು. ಇನ್ನು ಬೆಂಗಳೂರಿನಲ್ಲಿ ಅಪಾಯಕಾರಿ ರಾಜಕಾಲುವೆ, ಸರಿಯಾದ ತಡೆಗೋಡೆ ಇಲ್ಲ, ಫೆನ್ಸಿಂಗ್ ವ್ಯವಸ್ಥೆ ಇಲ್ಲ. ನಾಗವಾರದಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ಅಪಾಯ ಫಿಕ್ಸ್ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಜನ ಕೂಡ ಅಲ್ಲಿ ಭಯಭೀತರಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ಅನಾಹುತ ಕೂಡ ಆಗಿರುವಂಥದ್ದು. ಈಗ ಬೆಂಗಳೂರು ನಾಗವಾರ ಸಮೀಪದಲ್ಲಿರುವಂತಹ MS ರಾಮಯ್ಯ ನಾರ್ತ್ ಸಿಟಿಯ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಸಮೀಪ ಇರುವಂತಹ ರಾಜಕಾಲುವೆಗಳು ಕೂಡ ತುಂಬಿ ಹರಿತಾ ಇದೆ, ನದಿಯ ರೀತಿ ಕೂಡ ತುಂಬಿ ಹರಿತಾ ಇರುವಂಥದ್ದು. ಅಂದ್ರೆ ಇದು ಪೂರ್ಣ ಆಗೋದಕ್ಕೆ ಕೇವಲ 1 ಅಡಿ ಮಾತ್ರ ಬಾಕಿ ಇರುವಂಥದ್ದು. ಒಂದು ವೇಳೆ ಏನಾದ್ರು ಮತ್ತೆ ಮಳೆಯ ರಭಸ ಹೆಚ್ಚಾಗಿ ಇಲ್ಲಿನ ಒಂದು ತಡೆಗೋಡೆಗಳು ಒಡೆದು ಮತ್ತೆ ಮನೆಗಳಿಗೆ ಹಾಗೂ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುವಂತಹ ಭೀತಿಯಲ್ಲಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಇರುವಂತದ್ದು. ಈಗಾಗಲೇ ಈ ಒಂದು ನಾಗವಾರ ಸಮೀಪ ಇರುವಂತಹ ಮನೆಗಳಿಗೆ ನೀರು ನುಗ್ಗಿ ಮತ್ತೆ ಶಾಲಾ ಕಾಲೇಜುಗಳು ಕೂಡ ನೀರು ನುಗ್ಗಿ ಒಂದಷ್ಟು ಹಾನಿ ಕೂಡ ಆಗಿರುವಂತದ್ದು. ಒಂದು ರೀತಿ ನದಿಯ ರೀತಿ ಫ್ಲೋ ಆಗಿ ಹರಿದು ಹೋಗ್ತಾ ಇದೆ. ಇದೆಲ್ಲವೂ ಕೂಡ ಕೊಳಚೆ ನೀರು. ಅದರಲ್ಲೂ ಮುಖ್ಯವಾಗಿ ಈ ಒಂದು ರಾಜಕಾಲುವೆಗೆ ತಡೆಗೋಡೆಯು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆದ್ರೀಗ ಬಿದ್ದು ಹೋಗಿದೆ. ಅಕಸ್ಮಾತ್ ಯಾರಾದ್ರೂ ಸಣ್ಣ ಮಕ್ಕಳು ಕೂಡ ಈ ಕಡೆ ಬಂದಂತ ಸಂದರ್ಭದಲ್ಲಿ ಅಪಾಯ ಕೂಡ ಕಟ್ಟಿಟ ಬುತ್ತಿ ಅಂತ ಹೇಳ್ಬೋದು. ಸ್ವಲ್ಪ ಯಾಮಾರಿದ್ರು ಕೂಡ ಅವ್ರು ರಾಜಕಾಲುವೆಗೆ ಬೀಳುವಂತ ಒಂದು ಚಿತ್ರಣ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಈಗ ಒಂದು ಫೆನ್ಸಿಂಗ್ ಅನ್ನ ಒಂದ್ ಕಡೆ ಹಾಕಿದ್ದಾರೆ, ಆದ್ರೆ ಮತ್ತೊಂದ್ ಕಡೆ ಇಲ್ಲಿ ಫೆನ್ಸಿಂಗ್ ಆಗ್ತಾ ಇಲ್ಲ. ಮಕ್ಕಳೇನಾದ್ರು ಒಂದ್ ವೇಳೆ ಆಟ ಆಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅಪಾಯ ಕೂಡ ಕಟ್ಟಿಟ ಬುತ್ತಿ ಅಂತ ಹೇಳ್ಬೋದು. ಹೀಗಾಗಿ BBMPಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಒಂದು ಫೆನ್ಸಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಮಳೆ ಬಂದಾಗ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ BBMP ಮಳೆ ಬರೋದಕ್ಕೂ ಮುನ್ನ, ಹಾನಿ ಆಗೋದಕ್ಕೂ ಮುನ್ನ ಎಚ್ಚೆತ್ತು ಇಂಥ ಒಂದು ಅಪಾಯದಲ್ಲಿರುವಂತಹ ಒಂದು ಪ್ರದೇಶ ಏನಿದೆ ಅದಕ್ಕೆ ಹೆಚ್ಚಿನ ಒಂದು ಗಮನ ಕೂಡ ಕೊಡಬೇಕಾಗುತ್ತೆ. ನಾಗರಿಕರು ಮತ್ತೆ ಸ್ಥಳೀಯರ ಒಂದು ಪ್ರಾಣ ಕೂಡ ಮುಖ್ಯ ಆಗುತ್ತೆ. ಪ್ರಾಣ ಹಾನಿ ಅಥವಾ ಪ್ರಾಣ ಹೋದ್ಮೇಲೆ ಎಚ್ಚೆತ್ತುಕೊಳ್ಳೋದಕ್ಕಿಂತ ಪ್ರಾಣ ಇದ್ದಾಗ
ಜನರಿಗೆ ಯಾವುದೇ ರೀತಿಯಾದಂಥ ಒಂದು ಅನಾನುಕೂಲ ಆಗದ ರೀತಿಯಲ್ಲಿ ಬಿಬಿಎಂಪಿ ಕೂಡ ಒಂದು ರೀತಿ ಸಮಯ ಪ್ರಜ್ಞೆಯನ್ನು ಕೂಡ ಮೆರೆಯಬೇಕಾಗುತ್ತೆ. ಸದ್ಯಕ್ಕೆ ಇಲ್ಲಿ ಈ ಭಾಗದಲ್ಲಿರುವಂಥ ರಾಜಕಾಲುವೆ ಕೂಡ ತುಂಬಿ ಹರಿತಾ ಇರುವಂಥದ್ದು, ತಗ್ಗು ಪ್ರದೇಶಗಳಿಗೆ ಮನೆಗಳಿಗೆ ನೀರು ನುಗ್ಗುವಂಥ ಆತಂಕದಲ್ಲೇ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಇರುವಂಥದ್ದು. ರಾಜಕಾಲುವೆ ನಿನ್ನೆ ನೀರು ತಡರಾತ್ರಿ ಮಳೆ ಬಂದಂತಹ ಕಾರಣದಿಂದಾಗಿ ರಸ್ತೆಗಳೆಲ್ಲವೂ ಕೂಡ ಈ ಭಾಗದಲ್ಲಿ ಜಲವೃತ ಆಗಿತ್ತು. ಅನ್ನ ರಾಜಕಾಲುವೆ ಇದ್ದಂಥ ಹೂಳೆಲ್ಲವೂ ಕೂಡ ರಸ್ತೆಯ ಭಾಗದಲ್ಲಿ ಇದ್ದಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಮತ್ತೆ ಈ ಕಡೆ ಸೈಕನ್ ಅಪಾರ್ಟ್ಮೆಂಟ್ ಕೂಡ ಇರುವಂತದ್ದು, ಜೊತೆಗೆ ಈಗ ನಾರ್ತ್ ಸಿಟಿ ಅಪಾರ್ಟ್ಮೆಂಟ್ ಕೂಡ ಇರುವಂತಹ ಕಾರಣದಿಂದಾಗಿ ಪಕ್ಕದಲ್ಲೇ ಮಾಲ್ ಕೂಡ ಇದೆ, ಅಲ್ಲಿಯೂ ಕೂಡ ಒಂದು ಪಾರ್ಕಿಂಗ್ಗೆ ನೀರು ನುಗ್ಗಿರುವಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಸದ್ಯಕ್ಕೆ ಈಗ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಕೂಡ ಪರಿಶೀಲನೆ ಮಾಡಿ ಬಿಡ್ತಾ ಇದ್ದಾರೆ. ಅಂದ್ರೆ ಈಗ ಯಾವುದೇ ರೀತಿಯಾದಂಥ ಅನಾಹುತ ಆಗದಂತೆ ತಪ್ಪಿಸಬೇಕಾದಂತ ಜವಾಬ್ದಾರಿ ಕೂಡ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಇದೆ. ಹೀಗಾಗಿ ರಾಜಕಾಲುವೆಗಳ ಹತ್ರ ಕೂಡ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ತಡೆಗೋಡೆಗಳು ಸರಿಯಾಗಿ ಇದೆಯಾ ಹೇಗೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಮಳೆ ಬಂದಾಗ ಎಚ್ಚೆತ್ತುಕೊಳ್ಳೋದಕ್ಕಿಂತ ಮಳೆ ಬರೋದಕ್ಕೆ ಅಂತ ಮುಂಚೆನೆ ಮುಂಜಾಗ್ರತಾ ಕ್ರಮವನ್ನು ವಹಿಸೋದು ಸೂಕ್ತ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.